ಜಾತಿ ಬೇಡ ಅಂತ ಹೇಳ್ತಾ ಇಲ್ಲ. ಶೆಣೈ ಇದ್ದಾರೆ ಹಿರಿಯರು. ಧಾರ್ಮಿಕ ವ್ಯವಸ್ಥೆಗೆ ಹೋದಾಗ ಶೆಣೈ ಅಂತ ನಾವು ಕರೆಯಲ್ಲ, ಹಿರಿಯರು ಅಂತಲೇ ಬರ್ತೀವಿ. ಒಪ್ಕೊಳ್ಳೋಣ. ಈ ದುರಂತಗಳಿಂದ ಹೊರಗೆ ಬರ್ಬೇಕಲ್ಲರಿ. ಅದಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರು, ಸಂಘ ಚಾಲಕರು ಒಂದು ಮಾತು ಹೇಳ್ತಾರೆ, ಒಂದೂರು ಅಂದ್ರೆ ಹೇಗಿರ್ಬೇಕು ಅಂದ್ರೆ ಆ ಊರಿಗೊಂದೇ ದೇವಾಲಯ ಇರಬೇಕು, ಆ ಊರಿಗೊಂದೇ ಸ್ಮಶಾನ ಇರಬೇಕು, ಆ ಊರಿಗೊಂದೇ ಬಾವಿ ಇರಬೇಕು. ಅರ್ಥ ಆಗಿದೆ ಅಂತ ಭಾವಿಸ್ಕೊಳ್ತೀನಿ. ಇವತ್ತಿನ ಕಾಲ ಹಾಗಿಲ್ಲ. ಆದ್ರೂ ಒಂದು ಸ್ಮಶಾನ ಇದ್ದಾಗ ನನಗೆ ನನ್ನ ಜಾತಿ ಮರೆತು ಹೋಗಿ ಸ್ಮಶಾನ ಅದು ಹಿಂದೂ ಮೋಕ್ಷಧಾಮ ಅಂತ ನೆನಪಿಗೆ ಬರುತ್ತದೆ. ನನ್ನ ಊರಲ್ಲಿ ಒಂದು ದೇವಸ್ಥಾನ ಇದ್ದಾಗ ಅದು ನಮ್ಮ ದೇವಸ್ಥಾನ ಅಂತ ಭಾವದ ಉಜ್ಜೀಪನ ಆಗ್ತದೆ. ಪುಣ್ಯಕ್ಕೆ ಬಾವಿ ಇಲ್ಲ, ಟ್ಯಾಪ್ಗಳು ಬಂದಿದೆ. ಆದ್ರೂ ಸಾಮಾಜಿಕ ವ್ಯವಸ್ಥೆಯಲ್ಲಿ ನಾನು ಜಾತಿಯಿಂದ ವರ್ಗೀಕರಣಗೊಂಡ್ರು ನೆಲದ ಚಿಂತನೆಗಳಿಗೆ ಬಂದಾಗ, ಶ್ರದ್ಧೆಯ ಚಿಂತನೆಗಳಿಗೆ ಬಂದಾಗ, ಸಂಸ್ಕೃತಿಯ ವಿಚಾರಕ್ಕೆ ಬಂದಾಗ, ಈ ನೆಲದ ಭವ್ಯ ಪರಂಪರೆಯ ಸಂಗತಿಗಳಿಗೆ ಬಂದಾಗ ನಾನು ಅನ್ನೋದನ್ನು ಮೀರಿ ನಿಂತು ಶೆಟ್ಟಿ, ಭಟ್ಟ, ಪೂಜಾರಿ, ಗೌಡ, ಒಕ್ಕಲಿಗ, ಅಲ್ಲಿ ದಲಿತ ಎಲ್ಲವನ್ನು ಮೀರಿ ನಿಂತು ನಾವು ಅನ್ನುವಂತ ಭಾವ ಜಾಗೃತ ಆದಾಗ ಮಾತ್ರ ಇದೆಲ್ಲವೂ ಸಾಧ್ಯ. ಆ ಕಾರಣಕ್ಕಾಗಿ ಮತ್ತೆ ನೆನಪು ಮಾಡ್ತೀನಿ, ಗೋಪಾಲ ಕೃಷ್ಣ. ಕೃಷ್ಣ ಯಾರು ಅಂತ ಕೇಳಿದ್ರೆ ಗೋಪಾಲರ ಕೃಷ್ಣ. ಪುರಾಣದ ಕಥೆ ಹೇಳ್ತದೆ, ಕೃಷ್ಣ ಕಾಪಾಡಿದ್ದು ಅದಾನಿಯನ್ನು ಅಲ್ಲ, ಅಂಬಾನಿಯನ್ನು ಅಲ್ಲ, ಅವನ ಹತ್ರ ತಾಕತ್ತಿತ್ತು. ಕೃಷ್ಣ ಕಾಪಾಡಿದ್ದು ಸಾಮಾನ್ಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ಯಾರು ದಸ್ಯುಗಳು ಅಂತ ಕರೀತಾರ, ಯಾರು ದನಗಳನ್ನು ಕಾಯುವ ಗೋವಳರು ಅಂತ ಕರೀತೀರಾ, ಅವರನ್ನು ಕಾಪಾಡಿದವನು ಗೋಪಾಲ ಕೃಷ್ಣ. ಇಲ್ಲಿ ಯುವಕರಿದ್ದೀರಿ, ಕೃಷ್ಣನ ಇಡೀ ಬದುಕುಗಳನ್ನು ನೋಡಿ, ಬಾಲ್ಯ ಇರ್ಬೋದು, ಯೌವನ ಇರ್ಬೋದು, ಅವನ ಶೌರ್ಯ ಪರಾಕ್ರಮದ ದಿನಗಳಿರುವುದು, ಜ್ಞಾನಿಯಾಗಿ ದಾರ್ಶನಿಕನಾಗಿ ಯುದ್ಧಾಂಗಣದಲ್ಲಿ ಅರ್ಜುನನಿಗೆ ಭಗವದ್ಗೀತೆಯನ್ನು ಹೇಳಿಕೊಟ್ಟ ಕೃಷ್ಣ ಇರ್ಬೋದು, ಅವನೆಲ್ಲ ಬದುಕಿನ ನಡೆಗಳನ್ನು ನೋಡಿ ಅಲ್ಲೊಂದು ದಾರ್ಶನಿಕತೆ ಇದೆ. ಆ ದಾರ್ಶನಿಕ ಪರಂಪರೆಯನ್ನು ನಾವು ಅರ್ಥ ಮಾಡಿಕೊಳ್ಳುವ. ಇಲ್ಲಿ ಕೂತು ವಿಜ್ಞಾನ ಓದುವಂತ ವಿದ್ಯಾರ್ಥಿಗಳು ಇರ್ಬೋದು, ಅಥವಾ ಬೇರೆ ಬೇರೆ ಚಿಂತನೆಗಳಿಗೆ ಒಳಪಟ್ಟಂತ ಬಂಧುಗಳು ಇರಬಹುದು. ದೇವಸ್ಥಾನ ಬೇಕಾ? 2.5 ಕೋಟಿ ಖರ್ಚು ಮಾಡಿ ಗೋಪಾಲಕೃಷ್ಣ ಮಂದಿರ ಬೇಕಾ? ಈ ಯೋಚನೆ ಮಾಡೋರು ಇಲ್ವಲ್ಲ? ಖಂಡಿತವಾಗಿ ಇದ್ದಾರೆ. ಆದ್ರೆ ಮಂದಿರ ಅದು ಬರೀ ಮಂದಿರ ಅಲ್ಲ, ಅದು ಹೃದಯ ಮಂದಿರ. ಯಾರೋ ಹೇಳ್ತಾ ಇದ್ರು, ನಾವು ಬಾಲ್ಯದಲ್ಲಿ ಇರುವಾಗ ಅಯೋಧ್ಯೆಯಲ್ಲಿ ರಾಮ ಇದ್ದ ಅನ್ನೋದಕ್ಕೆ ಗ್ಯಾರಂಟಿ ಏನು? ಅಯೋಧ್ಯೆಯಲ್ಲಿ ರಾಮ ಮಂದಿರ ಯಾಕೆ ಆಗ್ಬೇಕು? ನೀವು ಅಯೋಧ್ಯೆಯ ರಾಮ ಮಂದಿರವನ್ನು ಅಯೋಧ್ಯೆಯ ರಾಮ ಮಂದಿರ ಅಂತ ಯೋಚನೆ ಮಾಡಿದ್ರೆ ಅದು ರಾಮನ ಮಂದಿರ ಅಯೋಧ್ಯೆದು. ಅಯೋಧ್ಯ ಮಂದಿರ ರಾಷ್ಟ್ರ ಮಂದಿರ ಅಂತ ಯೋಚನೆ ಮಾಡಿದ್ರೆ ಅಲ್ಲೊಂದು ನಮಗೆ ದಾರ್ಶನಿಕ ವಿಚಾರಗಳು ಸಿಗ್ತದೆ. ಅವನು ರಾಷ್ಟ್ರ ದ್ರಷ್ಟಾರ. ಅವನು ಅದು ಬರೇ ಮಂದಿರ ಅಲ್ಲ, ಅದು ಸಾಂಸ್ಕೃತಿಕ ಮಂದಿರ. ಅದು ಸಾಂಸ್ಕೃತಿಕ ಮಂದಿರ. ಅದನ್ನು ಅರ್ಥ ಮಾಡ್ಕೊಂಡಾಗ ಮಾತ್ರವೇ ನಮ್ಗೆ ಈ ನೆಲ ಅರ್ಥ ಆಗುದ್ರಿ. ಹಾಗಾಗಿ ಹೇಳ್ತೀನಿ, ನಾವೆಲ್ಲ ಓದ್ಕೊಂಡು ಬಂದದ್ದು, ನನ್ನ ವಯೋಮಾನದಲ್ಲಿ ಎಲ್ಲ ಪ್ರೈಮರಿಯಲ್ಲಿ ಓದ್ಕೊಂಡು ಬಂದಿದ್ದೀವಿ ಸಿಪಾಯಿ ದಂಗೆ ಅಂತ 3ನೇ ಕ್ಲಾಸ್ನಲ್ಲಿ. ಇವತ್ತಿನ ವಿದ್ಯಾರ್ಥಿಗಳು ಅದನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಓದ್ತಾರೆ. ನಾನು ಕತೆ ಹೇಳ್ತಾ ಇಲ್ಲ. ಅಲ್ಲಿ ಮಂಗಲ್ ಪಾಂಡೆ ಒಂದು ಘಟನೆ ಬರ್ತದೆ. ಮಂಗಲ್ ಪಾಂಡೆ ಬ್ರಿಟಿಷರಿಗೆ ಹೊಡೆದ ಕೊಂದ. ಯಾಕೆ ಕೊಂದ? ಅವನ ಹತ್ರ ಇದ್ದದ್ದು 2 ಸಂಗತಿಗಳು. ಅವನು ಮಾಡಿದ ಉದ್ಘೋಷ ಒಂದೇ, ಪಿರಂಗಿಕೋ ಗೋಲಿ ಮಾರೋ, ಬ್ರಿಟಿಷರಿಗೆ ಗೋಲಿ ಗುಂಡು ಹೊಡೆಯಿರಿ. ಯಾಕೆ ಹೊಡೆಯಿರಿ? ಹಿಂದ್ಗಡೆ ಹೇಳ್ತಾನೆ, ನಮ್ಮ ಸ್ವಧರ್ಮ ನಾಶ ಮಾಡ್ತಾ ಇದ್ದಾರೆ, ಸ್ವರಾಜ್ಯವನ್ನು ನಾಶ ಮಾಡ್ತಾ ಇದ್ದಾರೆ. ಸ್ವಧರ್ಮ ಅಂದ್ರೆ ಶ್ರದ್ಧಾ ಕೇಂದ್ರ, ಸ್ವರಾಜ್ಯ ಅಂದ್ರೆ ನಾನು ಬದುಕುವ ಈ ನೆಲ. ಅದಕ್ಕೋಸ್ಕರ ಹೇಳ್ತೀನಿ ಬಂಧುಗಳೇ, ಕರಿಂಜಿ ಸ್ವಾಮೀಜಿಗಳು ಅದನ್ನು ಮತ್ತೆ ಮತ್ತೆ ನೆನಪು ಮಾಡಿದ್ದು ಆ ಕಾರಣಕ್ಕಾಗಿ. ಮಂದಿರ ಅದು ಬರೇ ಮಂದಿರ ಅಲ್ಲ, ಅದು ನಮ್ಮ ಭಾವಸೇಚನ ಮಾತ್ರ ಅಲ್ಲ, ಅದು ಬರೀ ನಮ್ಮ ಹೃದಯದಲ್ಲಿರುವ ಮಂದಿರ ಅಲ್ಲ, ಅದು ರಾಷ್ಟ್ರ ಮಂದಿರ. ತೆಕ್ಕಾರಿನ ಗೋಪಾಲಕೃಷ್ಣ ಮಂದಿರ ದೇವರ ಗುಡ್ಡೆಯ ಅಥವಾ ಭಟ್ಟರ ಬೈಲಿನ ಮಂದಿರ ಅಲ್ಲ, ಅದು ಇಡೀ ಗ್ರಾಮದ ಮಂದಿರ. ಅದು ಅಲ್ಲಿ ನಾನು ಸಮಾವೇಶಗೊಂಡಾಗ, ಅಲ್ಲಿ ನಾವು ಅನ್ನುವಂತ ಭಾವ ಜಾಗೃತಗೊಂಡಾಗ ಮಾತ್ರ ವ್ಯವಸ್ಥೆ ಒಂದರ ವಿಸ್ಮೃತಿಗೆ ಒಳಗಾದಂತ ವ್ಯವಸ್ಥೆ ಸ್ಮೃತಿಗೆ ಕಡೆಗೆ ಬರ್ತದೆ. ಆ ನೆಲೆಯಲ್ಲಿ ನೀವು ಕೆಲಸ ಮಾಡ್ತಾರೆ ಅಂತ ಹೇಳ್ಕೊಳ್ತಾ. ಆದ್ರೂ ತಪ್ಪು ತಿಳ್ಕೊಳ್ಬೇಡಿ, ವಿವೇಕಾನಂದರೊಂದು ಮಾತುಗಳು ಹೇಳ್ತಾರೆ,
ಹಿಂದೂ ಜಾಣ ಮರವಿಗೆ ಒಳಗಾಗ್ತಾನೆ. ಆಗಾಗ ನಮ್ಗೆ ಮರೆತು ಹೋಗ್ತದೆ. ಪೆಹಲ್ಗಾಮ್ ದಾಳಿಯಾಗಿ 6 ದಿನ ಆಗಿದೆ, ಈಗ ಟಿವಿಯಲ್ಲಿ ಕಮ್ಮಿ ಆಗ್ತಾ ಬಂದಿದೆ, ನಮಗೂ ಮರೆತು ಹೋಗ್ತಾ ಇರ್ತದೆ. ಹತ್ತಾರು ಸಂಗತಿಗಳು ನಮ್ ಕಣ್ಮುಂದೆ ಬಂದಾಗ ನಮ್ಗೊಮ್ಮೆ ರೋಷ, ತಮ್ಮ ತಾಯಿಯಂದ್ರಿಗೂ ಆಗಲ್ವಾ ಅಂತ ಅನಿಸ್ಬಿಡ್ತದೆ ಅಲ್ವಮ್ಮ. ಕಾಲಕ್ರಮೇಣ ಮರೆತು ಹೋಗ್ತದೆ, ಕಾಲಕ್ರಮೇಣ ಮರೆತು ಹೋಗ್ತದೆ. ನನ್ನ ಮಾತು ಮುಗಿಸ್ತೀನಿ. ಮುಗಿಸೋ ಪೂರ್ವದಲ್ಲಿ 2 ಸಂಗತಿಗಳನ್ನು ಹೇಳ್ತೀನಿ. ನಾನು ತುಂಬಾ ನನ್ನೊಳಗಿನ ಇವತ್ತಿನ ಚಿಂತನೆಗಳಿಗೆ ಶಕ್ತಿ ಕೊಟ್ಟಂತಹ, ಇಡೀ ದೇಶ ವಿಸ್ಮೃತಿಗೆ ಒಳದಾಗ ಅದನ್ನು ಬಡಿದೆಬ್ಬಿಸಿ ಆ ಮೂಲಕ ಹಿಂದೂ ಹತ್ರ ಆ ಜ್ವಾಲೆಯ ಕಿಚ್ಚನ್ನು ಬಡಿದೆಬ್ಬಿಸಿದ ಶಿವಾಜಿಯನ್ನು ನೆನ್ಪಾಡಿ ಅವನ ಕಾಲಘಟ್ಟ. ನನ್ನ ಅಪೇಕ್ಷೆ ಇಷ್ಟೇ, ಭಜನಾ ಮಂದಿರಕ್ಕೆ, ದೇವ ಮಂದಿರಕ್ಕೆ ಬಂದು ಭಜನೆ ಮಾಡ್ತೀವಿ, ಶ್ರದ್ಧೆಯಿಂದ ಮಂಗಳಾರತಿ ಮಾಡ್ತೀವಿ, ಬೇರೆ ಪೂಜೆಗಳನ್ನೆಲ್ಲ ಮಾಡ್ತೀವಿ. ನೆಲದ ಇತಿಹಾಸವನ್ನು ಅರ್ಥ ಮಾಡ್ಕೊಳ್ಳಿ. ಅದು ಬರೀ ವಾಟ್ಸಪ್ಪಿನ ಡಿಪಿಗೆ, ಫೇಸ್ಬುಕ್ಕಿನ ರೀಲ್ಸ್ಗೆ, ಇನ್ಸ್ಟಾಗ್ರಾಮ್ಗೆ ಸೀಮಿತ ಮಾಡಿದರೆ ಅಲ್ಪಾವಧಿಯಲ್ಲಿ ಮರೆತು ಹೋಗ್ತದೆ. ಒಂದಿನ ಸಮರ್ಥ ರಾಮದಾಸರು ಜೋಲಿಗೆ ಹಾಕೊಂಡು ಹೊರಗಡೆ ಇದ್ದಾರೆ. ಹಿಂದವಿ ಸಾಮ್ರಾಟ ಅಂತ ಕರೆಸಿಕೊಂಡಂತ ಶಿವಾಜಿ ಉಪ್ಪರಿಗೆಯ ಮೇಲಿನಿಂದ ತನ್ನ ಗುರುಗಳನ್ನು ನೋಡ್ತಾನೆ. ಸಮರ್ಥ ರಾಮದಾಸರನ್ನು ಓಡ್ ಬಂದು ಸಮರ್ಥ ರಾಮದಾಸರ ಹತ್ರ ಹೇಳ್ತಾನಂತೆ, ಇವತ್ತು ನಾನು ಚಕ್ರವರ್ತಿ, ನೀವು ಭಿಕ್ಷೆ ಬೇಡುವುದು ಸರಿಯಲ್ಲ. ಈ ಸಮಸ್ತ ರಾಜ್ಯ, ಈ ಹಿಂದುವಿ ರಾಜ್ಯ ಇದೆಯಲ್ಲ, ಇದು ನಿಮಗೆ ಸೇರಲ್ಪಟ್ಟದ್ದು. ಹೌದಾ? ಇದೆಲ್ಲವೂ ನಂದ, ಕೊಟ್ಬಿಡ್ತೀವೋ? ಕೊಡ್ತೀನಿ ಅಂತ ಹೇಳ್ತಾನೆ. ಹೋ, ಕೊಟ್ಬಿಡು ಅಂತ ಹೇಳ್ತಾರೆ. ತನ್ನ ಖಡ್ಗವನ್ನು ಖಡ್ಗ ಸಹಿತವಾಗಿ ಶಿವಾಜಿ ಸಮರ್ಥ ರಾಮದಾಸರ ಹತ್ರ ಹೇಳ್ತಾನಂತೆ, ಇದೆಲ್ಲವೂ ನಿಮಗೆ, ನಾನು ಬೈರಾಗಿ ಅಂತ. ಕಾಲ ಸರಿಯುತ್ತದೆ. ಮರುದಿನ ಮತ್ತೆ ಸಮರ್ಥ ರಾಮದಾಸರು ಆ ಪರಿಸರಕ್ಕೆ ಬರ್ತಾರೆ ಭಿಕ್ಷಾಟನೆಗೆ. ಶಿವಬ ಇರ್ತಾನೆ, ಪಕ್ಕ ಕರೀತಾರಂತೆ ಶಿವಾಜಿಯನ್ನು. ಶಿವಬ, ಬಾಲ್ಯದಲ್ಲಿ ಶಿವಬ ಅಂತ ಕರೀತಾ ಇದ್ದಾರೆ. ನಿನ್ನ ಹತ್ರ ಚಕ್ರವರ್ತಿ ಅನ್ನುವಂತ ಅಹಮ್ಮಿಕೆ ಇರಬಹುದು, ನೆನ್ಪಿಟ್ಕೊಳ್ಳೋ. ನೀನು ಚಕ್ರವರ್ತಿ ಅನ್ನುವಂಥದ್ದು ನೆಪ, ವ್ಯವಸ್ಥೆ ಒಂದು ನಡಿಬೇಕು, ಅದಕ್ಕೋಸ್ಕರ ನೀನು ಸಾಮ್ರಾಟ. ಇವತ್ತು ನಮ್ಮಲ್ಲೂ ಹೀಗೆ ಇದೆ. ಹುಡುಗರು ತಪ್ಪು ತಿಳ್ಕೊಳ್ಬೇಡಿ. ಸಮಾಜದ ಕೆಲಸಗಳನ್ನು ಮಾಡಿದಾಗ, ಅನ್ಯ ಘಟನೆಗಳು ನಡೆದಾಗ, ಅಯ್ಯೋ ನನಗೆ ಸ್ಥಾನಮಾನಗಳೆಲ್ಲ ಅಲ್ವಾ ಅಂತ ಹಪಿಸ್ತೀವಿ ನಾವು. ಅಯ್ಯೋ ಹಿಂದುತ್ವ ಅಂತ ಧಿಕ್ಕರಿಸಿ ಹೊರಡ್ತೀವಿ ನಾವು. ನೋಡ್ತಾ ಇಲ್ವಾ ನಾವು? ಅದಕ್ಕೋಸ್ಕರ ಹೇಳ್ತೀನಿ, ನಾವು ಹನುಮನ ಮನೆಯವರು. ಸೇವೆ ನಮ್ಮ ಪರಮ ಧರ್ಮ. ಅಗತ್ಯ ಬಂದಾಗ ತ್ಯಾಗ, ಸಂದರ್ಭ ಬಂದಾಗ ಪರಾಕ್ರಮ, ತೇಜಸ್ಸು. ಶಾಂತಿಯ ಕಾಲಘಟ್ಟಕ್ಕೆ ಹೋದಾಗ ತೆಕ್ಕಾರಿನ ಗೋಪಾಲಕೃಷ್ಣ ಭಜನಾ ಮಂದಿರದಲ್ಲಿ ಭಜನೋತ್ಸವದ ಜೊತೆಗೆ ಆಹ್ವಾನ ಪತ್ರಿಕೆಯಲ್ಲಿ ನೋಡಿದೆ, ಒಂದು ಕಡೆ ಹೇಳಿದೆ, ಒಂದು ಕಾಲದಲ್ಲಿ ಶಾಲೆಯೂ ಇತ್ತು. ಎಂತ ಕಲ್ಪನೆ ನೋಡಿ ನಮ್ಮ ಹಿರಿಯರದು, ಎಂತ ಕಲ್ಪನೆ ನೋಡಿ. ಭಜನಾ ಮಂದಿರವೂ ಇತ್ತು, ಶಾಲೆಯೂ ಇತ್ತು. ಭಜನಾ ಮಂದಿರದಲ್ಲಿ ಆಧ್ಯಾತ್ಮಿಕ ಶಕ್ತಿ ಸಿಗ್ತಾ ಇತ್ತು, ಶಾಲೆಯಲ್ಲಿ ಜ್ಞಾನ ಸಿಂಚನ ಆಗ್ತಾ ಇತ್ತು. ಹಾಗಾಗಿ ಸಮಾಜ ಬಲಿಷ್ಠವಾಗಿತ್ತು. ಯಾವಾಗ ಇದರ ನಾಶವಾಯಿತೋ ಅವಾಗ ನಾವು ದುರ್ಬಲಗೊಂಡ್ವಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಬಂಧುಗಳೇ, ಮಾತು ಮುಗಿಸ್ತೀನಿ. ಒಂದು ಪುಟ್ಟ ಕಥೆ ನನಗೆ ಬರ್ತದೆ. ತೆಕ್ಕರಿಗೆ ಇದು ಅನ್ವಯ ಆಗ್ತದೆ ಅಂತ ನಾನು ಭಾವಿಸ್ಕೊಳ್ತಾ ಇಲ್ಲ. ಇಡೀ ಬೆಳ್ತಂಗಡಿ ತಾಲೂಕಿನ ಇವತ್ತಿನ ಪರಿಸ್ಥಿತಿಗೆ ಇದು ಅನ್ವಯ ಆಗ್ಬೋದು ಅಂತ ನಾನು ಭಾವಿಸ್ಕೊಳ್ತೀನಿ. ತೆಕ್ಕರಿಗೆ ಒಂದು ಬಸ್ ಬರ್ತಾ ಇತ್ತಂತೆ. ನಾವೀಗ ತಿರುಗಿ ಆ ಕಡೆಯಿಂದ ಬಂದದ್ದು. ನನ್ನೊಟ್ಟಿಗೆ ನಾನು ಈ ಕಡೆಯಿಂದ ಬರ್ಬೇಕಿತ್ತು, ಕಲ್ಲೇರಿಯಿಂದ ಆ ದ್ವಾರದಿಂದ ಬಂದೆ. ಹುಡುಕಿಕೊಂಡು ಬೇರೆ ಬೇರೆ ರೋಡ್ ಅಲ್ಲಿ ಬಂದದ್ದು ನಾನು. ಹಾಗೆ ಬರುವಾಗ ಒಂದು ಬಸ್ ಇತ್ತು. ಬಸ್ಸಲ್ಲಿ ಜನ, ಒಂದ್ ಕಡೆ ಬಸ್ ಬಂದ್ಬಿಟ್ಟಾಗ ಡ್ರೈವರ್ ಸ್ಟಾರ್ಟ್ ಮಾಡ್ಲಿಕ್ಕೆ ನೋಡಿದ, ಕೀ ಆನ್ ಮಾಡಿ ಸ್ಟಾರ್ಟ್ ಮಾಡ್ಲಿಕ್ಕೆ ನೋಡಿದ. ಬಸ್ ಸ್ಟಾರ್ಟ್ ಆಗ್ತಾ ಇಲ್ಲ. ಡ್ರೈವರ್ ಮೆಲ್ಲ ಪಕ್ಕದವರ ಹತ್ರ ಹೇಳಿದಂತೆ, ಹೊರ ಜತ್ತದ ಬಸ್ಸನ್ನು ನೂಕೊಲ್ಲಿ ಅಂತ. ಜರ್ಕಲ್ಲಿ ಸ್ಟಾರ್ಟ್ ಮಾಡ್ಬೇಕಲ್ಲ. ಎಲ್ಲರೂ ಹೇಳಿದ್ರು ಬಡ ಅಂತ. ಡ್ರೈವರ್ ಮಾತ್ರ ಸೀಟಲ್ಲಿ ಸ್ಟೀರಿಂಗ್ ಅಲುಗಾಡಿಸ್ತಾ ಇದ್ದಾನೆ. ಬಸ್ ಮೂವ್ ಆಗ್ತಾ ಇಲ್ಲ. ಇವನಿಗೆ ಆಶ್ಚರ್ಯ ಆಯ್ತಂತೆ. ಬಸ್ಸಲ್ಲಿ 50-60 ಜನ ಇದ್ದಾರೆ, ದೂಡ್ತಾ ಇದ್ದಾರೆ, ಯಾಕೆ ಬಸ್ ಮುಂದೆ ಹೋಗ್ತಾ ಇಲ್ಲ? ಹಿಡಿದು ಬಂದು ಹಿಂದೆ ಹೋದ. ಬಸ್ಸಿನ ಹಿಂದೆ ನೋಡ್ತಾನೆ, ಒಂದು 25-30 ಜನ ಬಸ್ ಅನ್ನು ದೂಡ್ತಾ ಇದ್ದಾರೆ.
25ರಿಂದ 30 ಜನ ಬಸ್ ದೂಡ್ತಾ ಇದ್ದಾರೆ. ಉಳಿದವರು ಎಲ್ಲಿ ಅಂತ ನೋಡ್ತಾ ನೋಡ್ತಾ ಮುಂದೆ ಬಂದ. ಮುಂದಿನಿಂದ ನೋಡ್ತಾನೆ 25ರಿಂದ 30 ಜನ ಬಸ್ ಹಿಂದೆ ದೂಡ್ತಾ ಇದ್ದಾರೆ. ಬಸ್ ನಿಂತಲ್ಲೇ ಇದೆ. ಅರ್ಥ ಆಗಿದೆ ಅಂತ ಭಾವಿಸ್ಕೊಳ್ತೀನಿ. ನಮ್ಮ ಸ್ಥಿತಿ, ನಮ್ಮ ಮಾನಸಿಕತೆ, ನಮ್ಮ ಯೋಚನೆಗಳು ಈ ನೆಲೆಯಲ್ಲಿ ಕೆಲಸ ಮಾಡ್ತಾ ಇದೆ ಅಮ್ಮ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೆಲದ ಪ್ರಶ್ನೆಗಳು ಬಂದಾಗ, ಧರ್ಮದ ವಿಚಾರಗಳು ಬಂದಾಗ, ರಾಷ್ಟ್ರವಾಹಿನಿಗೆ ನಮ್ಮನ್ನು ಅರ್ಪಿಸಿಕೊಳ್ಳುವ ಸಂದರ್ಭ ಬಂದಾಗ, ಪಾಠ್ಯ ಪುಸ್ತಕದಲ್ಲಿ ಓದ್ತೀವಲ್ಲ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ. ಆ ಹೆಣ್ಮಗಳು ಮಣ್ಣಲ್ಲಿ ಮಣ್ಣಾಗೋ ಹೊತ್ತಿಗೆ ಅವಳಿಗೆ 22 ವರ್ಷ. ಬ್ರಿಟಿಷ್ ವಿರುದ್ಧ ಸ್ವಾತಂತ್ರ್ಯಕ್ಕೆ ಬಡಿದಾಡಿ ಗಲ್ಲಿಗೆ ಹೋದ ಹುಡುಗರು ನೋಡಿ. ಒಬ್ಬ ಉಧಾಮ್ ಸಿಂಗ್ಗೆ 21 ದಾಟಿ 40ಕ್ಕೆ ಇಂಗ್ಲೆಂಡ್ಗೆ ಹೋಗಿ ಅದೇ ಟೈರ್ಗೆ ಗುಂಡಿಕ್ಕಿ ಕೊಂದದ್ದು ಖುದಿರಾಮ್ ಬೋಸ್. 19ನೇ ವಯಸ್ಸಿಗೆ ಗಲ್ಲಿಕ್ಕಿದ್ದು. ಪಾಠ್ಯ ಪುಸ್ತಕದಲ್ಲಿ ಓದ್ತೀವಲ್ಲ, ಭಗತ್ ಸಿಂಗ್, ಸುಖದೇವ್, ಗುರುದೇವ್, ಅವ್ರಿಗೆ ಯಾರಿಗೂ 24 ಹಾಕ್ಲಿಲ್ಲ. ಗಲ್ಲಿಗೆ ಹೋಗುವ ಹೊತ್ತಿಗೆ ನಾನು ಸಿಂಗು, ನಾನು ಮರಾಠಿ, ನಾನು ಪಂಜಾಬಿ ಅಂತ 3 ಹುಡುಗರು ಯೋಚನೆ ಮಾಡಲಿಲ್ಲ. ಅವರ ಕಣ್ಮುಂದಿದ್ದದ್ದು ತಾಯಿ ಭಾರತಿ. ಅದಕ್ಕೋಸ್ಕರ ನಿಮಗೂ ಹೇಳ್ತೀನಿ, ಪ್ರೀತಿಯ ಸಹೋದರರು, ಪ್ರೀತಿಯ ಅಣ್ಣಂದಿರು, ತಮ್ಮಂದಿರು, ತಂಗಿಯಂದಿರು, ಅಮ್ಮಂದಿರು, ಎಲ್ಲವೂ ಸತ್ಯ. ಬದುಕಬೇಕು, ಬದುಕು ಕಟ್ಕೊಳ್ಬೇಕು. ನಾನು ಶಿಕ್ಷಕ, ಪಾಠ ಮಾಡೋದು ನನ್ನ ಕೆಲಸ. ಅಷ್ಟಕ್ಕೆ ಮುಗಿದ್ರೆ ಬೆಲ್ ಮತ್ತು ಬಿಲ್ ಮಾತ್ರ. ನಾನ್ ಲಾಯರ್, ನಾನ್ ಡಾಕ್ಟರ್, ಎಲ್ಲವೂ ಸತ್ಯ. ಅದೆಲ್ಲಕ್ಕಿಂತ ದೊಡ್ಡ ಸತ್ಯ ಏನು ಅಂತ ಕೇಳಿದ್ರೆ ನಾನು ಈ ಮಣ್ಣಿನ ಮಗ. ಆ ಭಾವ ಜಾಗೃತ ಆಗ್ಲಿ. ಆ ಭಾವ ಜಾಗೃತಿಗೆ ಗೋಪಾಲಕೃಷ್ಣ ಮಂದಿರ ನಿಮ್ಗೆ ಪ್ರೇರಣೆ ಕೊಟ್ಟಿದೆ. ಆ ಪ್ರೇರಣೆ ಸ್ಫೂರ್ತಿಯಾಗಿ, ಆ ಸ್ಫೂರ್ತಿ ಚೈತನ್ಯ ತುಂಬಲಿ. ಆ ಚೈತನ್ಯ ತೆಕ್ಕಾರು ಮಾತ್ರ ಅಲ್ಲ, ಇಡೀ ತಾಲೂಕಿಗೆ ವ್ಯಾಪಿಸಿ ಅಖಂಡವಾದಂತ ಭಾರತೀಯ ಕಲ್ಪನೆ ಇದೆಯಲ್ಲ, ಹಿಂದವಿ ಸಮಾಜದ ಕಲ್ಪನೆ ಇದೆಯಲ್ಲ, ಹಿಂದೂ ಸಮಾಜದ ಕಲ್ಪನೆ ಇದೆಯಲ್ಲ, ರಾಷ್ಟ್ರ ಪುನರ್ನಿರ್ಮಾಣದ ಆಲೋಚನೆಗಳಿದೆಯಲ್ಲ, ಆ ಆಲೋಚನೆ ಅಡಿಯಲ್ಲಿ ರಾಷ್ಟ್ರವಾಹಿನಿಗೆ ನಿಮ್ಮನ್ನೆಲ್ಲ ಸೇರಿಸುವ ಶಕ್ತಿ ಕ್ಷೇತ್ರದಲ್ಲಿ ಸಿಗಲಿ ಅಂತ ಹೇಳ್ಕೊಳ್ತಾ ನನ್ನ ಮಾತು ಮುಗಿಸ್ತೀನಿ. ಚಪ್ಪಾಳೆ ಬೇಡ. ಆಗ ಅಣ್ಣ ಪ್ರಾರ್ಥನಾ ಗೀತೆ ಆಡಿದ್ರು. ಕೊನೆಯಲ್ಲಿ ಭಾರತ್ ಮಾತಕ್ಕೆ ಜೈ ಅಂತ ಹೇಳಿದ್ರು. ಊಟಕ್ಕೆ ಕೂತ್ಕೊಂಡವ್ರು ನೋಡ್ತಾ ಇದೆ. ಅವರು ಟೆನ್ಷನ್ ಇರಲಿಲ್ಲ, ಊಟ ಮಾತ್ರ ಮಾಡ್ತಾ ಇದ್ರು. ತಪ್ಪಲ್ಲ, ವ್ಯವಸ್ಥೆ ಆಗಿ. ಈಗ ತುಂಬಾ ಜನ ಇದ್ದೀರಿ. ನಮ್ಮ ಸಂದೇಶ ಅನ್ಯಮತೀಯರಿಗೆ ಹೋಗುವುದಲ್ಲ, ಅನ್ಯ ಧರ್ಮೀಯರಿಗೆ ಹೋಗುವುದಲ್ಲ. ಈ ನೆಲದ ಅನ್ನ ತಿಂದು, ಈ ನೆಲದಲ್ಲಿ ಬದುಕು ಕಟ್ಕೊಂಡು ಕಾಶ್ಮೀರದಲ್ಲೇ ನಮ್ಮವರು ಬಂದಾಗ ಸೂಚನೆ ಕೊಟ್ಟು ಅವರನ್ನು ಹೊಡೆಯುವಾಗಿ ಮಾಡಿದ ವಿಕ್ಷಿಪ್ತ ಮನಸ್ಸುಗಳಿದೆಯಲ್ಲ. ನಿನ್ನೆಯ ದಿವಸ ಸುಹಾಸ್ ಶೆಟ್ಟಿಯನ್ನು ಕೊಲ್ಲ ಹೊರಟಾಗ ಆ ಪರಿಸರದಲ್ಲಿ ದುಷ್ಕರ್ಮಿಗಳಿಗೆ ಸಾಥ್ ಕೊಟ್ಟ, ಶಕ್ತಿ ಕೊಟ್ಟ, ಸೂಚನೆ ಕೊಟ್ಟಂತ ದುಷ್ಕರ್ಮಿಗಳಿದಾರಲ್ಲ, ಅವರ ಎದೆಯಲ್ಲಿ ತಲ್ಲನಾಗಬೇಕು ಈ ಝಂಕಾರ. ಅದಕ್ಕೋಸ್ಕರ ಗೋಪಾಲಕೃಷ್ಣನ ಸಾನ್ನಿಧ್ಯದಲ್ಲಿ ಒಮ್ಮೆ ಅದು ಸುಹಾಸ್ ಶೆಟ್ಟಿಯ ಬದುಕಿಗೆ ಇರಬಹುದು, ಪೆಹಲ್ಗಾಮ್ನಲ್ಲಿ ಲೋಕಾರ್ಪಣೆ ಮಾಡಿದಂತ ಬಂಧುಗಳಿಗೆ ಇರಬಹುದು, ಗಡಿಯಲ್ಲಿ ನಮಗೋಸ್ಕರ ಬಡಿದಾಡುವಂತ ಸೈನಿಕರಿಗೆ ಇರಬಹುದು, ಸಾವಿರಾರು ವರ್ಷಗಳಲ್ಲಿ ಈ ದೇಶದ ಔನ್ನತ್ಯಕ್ಕಾಗಿ ಬದುಕರ್ಪಿಸಿದ ವೀರರಿಗಿರ್ಬೋದು, ಅವರೆಲ್ಲರಿಗೂ ಒಂದೇ ಮಾತಿನಲ್ಲಿ ಭಾರತ್ ಮಾತಕ್ಕೆ ಜೈ ಅಂತ ದೊಡ್ಡ ಧ್ವನಿಯಲ್ಲಿ. ಮೊಬೈಲ್ ಇದ್ರೆ ಪಕ್ಕಕ್ಕಿಡುವ ಅಮ್ಮ. ಸ್ವಾಮೀಜಿ ಹೇಳಿದ್ರು ಕೈ ಎತ್ತಲಿಕ್ಕೆ ಹೆದರ್ತಾರೆ ಅಂತ. ಕೈ ಎತ್ತಿ ಬಿಡಿಸುವುದು ಬೇಡ, ಮುಷ್ಟಿ ಬಿಗಿ ಹಿಡ್ಕೊಳ್ಳಿ. ಆ ಝಂಕಾರ ತೆಕ್ಕಾರ್ನಲ್ಲಿ ಹೊರಹೊಮ್ಮಲಿ ಅಂತ ಹೇಳ್ಕೊಳ್ತಾ ಒಂದೇ ನಾದದಿಂದ ನಾಭಿಯಿಂದ ಹೊರಟು ಕಂಠಕ್ಕೆ ಬಂದು ನಾಲಗೆಯಿಂದ ಆ ಝಂಕಾರದ ಧ್ವನಿ ಹಬ್ಬಬೇಕು. ಅದು ಠೇಂಕಾರ ಆಗ್ಬೇಕು. ಮುಂದಿನ 16 ವರ್ಷದ ನಮ್ಮ ಬದುಕಿಗೆ ಅದು ಸ್ಫೂರ್ತಿ ಆಗ್ಬೇಕು ಅಂತ ಹೇಳ್ಕೊಳ್ತಾ ಸಾಕಾಗಲ್ಲ, ಮಾತಾಡಿದ್ದು ನಾನು, ಕೂತ್ಕೊಂಡು ಕೇಳಿದ್ ನೀವು. ಊಟ ಆದವರು ಎದುರು ಬಾದಲಿಯಲ್ಲಿರುವವರು ಮಾತ್ರ, ಹಿಂದ್ಗಡೆ ಊಟ ಆದವ್ರಿ ನಾವು. ಒಮ್ಮೆ ಜೋರು ಹೇಳುವ, ಭೋಲ ಭಾರತ್ ಮಾತಾ ಕೀ, ಭೋಲ ಭಾರತ್ ಮಾತಾ ಕೀ, ಭೋಲ ಭೋಲ ಭಾರತ್ ಮಾತಾ ಕೀ. ಧನ್ಯವಾದ.